ಒಂದು ಲೇಡಿ ಬರ್ತಾಳೆ ನೈಟ್ ಶಿಫ್ಟ್ಗೆ, ಅವಳೇ ಯಮ ಆಗಿ ಬರ್ತಾಳೋ ಏನೋ ಗೊತ್ತಿಲ್ಲ ಒಬ್ರು ಪಾಲ್ಗೆ. ಅಲ್ಲಿದ್ದ ನರ್ಸಿಂದಾನೇ ಒಂದು ಪೇಷಂಟ್ ಸಾವಾಗುತ್ತೆ ಅಂದ್ರೆ ನಂಬ್ತೀರಾ? ಅಲ್ಲಿ ಜನನ ಹೆಂಗ್ ನಡೆಸ್ಕೋತಾರೆ ಅಂದ್ರೆ ನಾಯಿ ತರ ನಡೆಸ್ಕೊಂತಾರೆ, ಇಲ್ಲ ಅಂದ್ರೆ ತುಂಬಾನೇ ಅವಮಾನ ಮಾಡ್ತಾರೆ. ಅವ್ರಿಗೆ ಇಷ್ಟ ಬಂದಂಗ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಹೋಗಮ್ಮ ಕುತ್ಕೋ, ಹೋಗಮ್ಮ ಅಲ್ಲಿ ಕರಿತೀನಿ ಕುತ್ಕೊಳಮ್ಮ ಅಲ್ಲಿ ಬಂದ್ಬಿಡ್ತಾರೆ. ಹಂಗೆ ಈ ತರನ ಅಯ್ಯಪ್ಪ. ಅದು ಗೌರ್ಮೆಂಟ್ ಡಾಕ್ಟರ್ಸ್ ಎಲ್ಲ ಓದಿ ಅಷ್ಟು ಪಾಸ್ ಆಗಿ ಅಲ್ಲಿ ಲಿಟ್ರಲಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಇವತ್ತು ಶೇರ್ ಮಾಡ್ಕೋಬೇಕು ಅಂತ ನಾನು ವಿಡಿಯೋ ಮಾಡ್ತಿರೋದು. ನಮ್ಮ ಮಾವನ ಹುಷಾರಿಲ್ದೇ ಇರೋ ರೀಸನ್, ಸೊ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಅವರು 3 ದಿನ ಅಡ್ಮಿಟ್ ಮಾಡ್ಬೇಕು ಅಂತ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು 1 ಡೇ ಫುಲ್ ನಾನು ಅವ್ರ ಜೊತೆನೆ ಸ್ಟೇ ಆಗಿದ್ದೆ. ಪರ್ಟಿಕ್ಯುಲರ್ ಆಗಿ ನಾನು ಎಲ್ಲಾ ನರ್ಸ್ಗೂ ಎಲ್ಲಾ ಡಾಕ್ಟರ್ಸ್ಗೂ ಹೇಳ್ತಿಲ್ಲ, ನಾನೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ನೋ ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ನಾನು ಮಾತಾಡ್ತಿರೋದು. ಅಂಡ್ ನರ್ಸ್ ಮಾಡಿದ ನಿರ್ಲಕ್ಷ್ಯದಿಂದ ಒಂದು ವ್ಯಕ್ತಿ ತನ್ನ ಜೀವನೇ ಕಳ್ಕೊಂತಾನೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ಇವತ್ತು ಮಾತಾಡೋಕೆ ಕೊಟ್ಟಿರೋದು ನಮ್ಮಂತ ಬಡವರಿಗೆ, ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಒಂದು ಹೆಜ್ಜೆ ಹಿಂದೆ ಇಡ್ತೀವಿ. ಹಾಗೂ ಗೌರ್ಮೆಂಟ್ ಹಾಸ್ಪಿಟಲ್ ನಮಗೆ ತುಂಬಾ ಫ್ರೀಯಾಗಿ ಉಚಿತವಾಗಿ ಎಲ್ಲಾ ತರಹದ ಸೌಲಭ್ಯಗಳು ಕೊಟ್ಟಿದೆ. ಹಂಗೆ ದುಡ್ಡಿಲ್ಲ ಅಂತ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀರಾ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತೀವಿ. ಬಿಕಾಸ್ ನಮ್ಮ ಪ್ರಾಣನ ಉಳಿಸ್ಕೊಳ್ಳೋದಕ್ಕೋಸ್ಕರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಆದ್ರೆ ಅಲ್ಲಿ ಹೋದ್ಮೇಲೆ ನಮ್ಗೆ ಏನ್ ಸಿಗುತ್ತೆ? ಅವಮಾನ. ಹೆಂಗೆ? ನಾನು ಇಲ್ಲಿ ಹೇಳಕ್ ಕೊಟ್ಟಿರೋದು, ನಾನು ನನ್ನ ಕಣ್ಣಾರೆ ನಾನೇನ್ ನೋಡಿದ್ನೋ ನಾನು ಅದಷ್ಟನ್ನೇ ಮಾತಾಡೋಕ್ ಕೊಟ್ಟಿರೋದು. ಈಗ ಸ್ವಲ್ಪ ದಿನದ ಹಿಂದೆ ನಮ್ಮ ಮಾವಗೆ ಹುಷಾರಿರಲಿಲ್ಲ, ಆದ್ರಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅವರು ಅಡ್ಮಿಟ್ ಮಾಡೋದಕ್ಕೆ ಕೇಳಿದ್ರು. ಸೊ ಅಡ್ಮಿಟ್ ಮಾಡಿದ್ವಿ. ಅವ್ರ ಜೊತೆ ಯಾರಾದ್ರೂ ಒಬ್ರು ಇರಲೇಬೇಕು. ಬಿಕಾಸ್ ಏನಾದ್ರು ಎಮರ್ಜೆನ್ಸಿ ಔಷಧಿ ಆಗ್ಲಿ ಮತ್ತೊಂದಾಗ್ಲಿ ಏನಾದ್ರು ತಂದ್ಕೊಡ್ಬೇಕಂದ್ರೆ ಯಾರಾದ್ರೂ ಒಬ್ರು ಇರಲೇಬೇಕು. ಅಂಡ್ ವಾರ್ಡಲ್ ಕೂಡ ಅಷ್ಟೇ, ಅವ್ರ ಒಬ್ಬ ಪೇಷಂಟ್ ಜೊತೆ ಒಬ್ರನ್ನಷ್ಟೇ ಜೊತೆಗಿರೋದಕ್ಕೆ ಬಿಡ್ತಾರೆ, ಎಕ್ಸ್ಟ್ರಾ ಯಾರನ್ನೂ ಇರೋದಕ್ಕೆ ಬಿಡೋದಿಲ್ಲ. ಸೊ ನಾನಿಲ್ಲಿ ಹೇಳೋದಕ್ಕೆ ಹೊರಟಿರೋದು, ಎಲ್ಲ ಡಾಕ್ಟರ್ಸ್ ಒಂದೇ ಥರ ಇರ್ತಾರೆ, ಎಲ್ಲ ನರ್ಸ್ಗಳು ಒಂದೇ ಥರ ಇರ್ತಾರೆ ಅಂತ ನಾನು ಹೇಳ್ತಿಲ್ಲ. ಲಿಟ್ರಲಿ ನಾನು ಅವತ್ತು ನನಗೆ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು, ನಾನು ಅವತ್ತು ನಮ್ಮ ಮಾವ ಜೊತೆ ನಾನೇ ನೈಟ್ ಕೂಡ ಅಲ್ಲೇ ಅವ್ರ ಜೊತೆ ಉಳ್ಕೊಂಡಿದ್ದು. ಲಿಟ್ರಲಿ ನಾನು ಈ ಥರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಥರ ಪೇಷಂಟ್ಸ್ನ ಈ ಥರ ನಡೆಸ್ಕೊಳ್ತಾರೆ, ಈ ಥರ ವರ್ತಿಸ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನಗೆ ನೋಡಿದಾಗ ನನಗೆ ಒಂಥರ ಬೇಜಾರಾಗ್ತಿತ್ತು, ಒಂಥರ ಅಳು ಬರೋ ಥರ ಆಗ್ತಿತ್ತು. ಏನು ಹಿಂಗೆಲ್ಲ ಮಾತಾಡ್ತಾರೆ ಇವರು ಅಂತ ಅನ್ನಿಸ್ತಿತ್ತು. ನಾನು ಹೇಳ್ತೀನಿ, ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟಲ್ಲಿ ಇಬ್ಬರು ನರ್ಸ್ ಬಂದರು. ಲಿಟ್ರಲಿ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲ ಪೇಷಂಟ್ಸ್. ನಮ್ಮ ವಾರ್ಡಲ್ಲಿ ಮಿನಿಮಮ್ ಒಂದು 10ರಿಂದ 15 ಒಂದು 20 ಜನ ಇದ್ರು ನಮ್ಮ ವಾರ್ಡಲ್ಲಿ. ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿ ಡಿಫ್ರೆಂಟ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಲ್ಲ ಥರ ಪೇಷಂಟ್ಸ್ ಕೂಡ ಇದ್ದರು. ಅಂದರೆ ಸ್ವಲ್ಪ ಮೆಂಟಲಿ ಡೌನ್ ಆಗಿರೋರು ಕೂಡ ಇದ್ದರು. ಆ್ಯಂಡ್ ಲಿಟ್ರಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರೋರು ಎಲ್ಲರೂ ಆ ವಾರ್ಡಲ್ಲಿ ಇದ್ದರು. ಆ್ಯಂಡ್ ಆ 2 ಶಿಫ್ಟಲ್ಲಿ ಬಂದಿದ್ದಂತಹ ಸಿಸ್ಟರ್ಸು ಲಿಟ್ರಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅದಾದಮೇಲೆ ಬಂದಂಥ ಗೌರ್ಮೆಂಟ್ ಹಾಸ್ಪಿಟ್ಲನ್ನ ನಂಬ್ಕೊಂಡು ನಮ್ಮ ಪ್ರಾಣ ಉಳಿಸ್ಕೊಳಕ್ಕಂತ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ನೋಡಿದ್ರೆ ನಮಗೆ ಲಿಟ್ರಲಿ ಏನೋ ಒಂಥರ ಚೀಪಾಗಿ ಅವ್ರ ಅಪ್ಪನ ಮನೆಗೆ ಹೋಗಿರೋ ಥರ ಟ್ರೀಟ್ ಮಾಡ್ತಾರೆ, ಅವಮಾನ ಮಾಡ್ತಾರೆ. ನಾನು ಏನೇ ಎಷ್ಟು ಸಲ ಹೇಳ್ಬೇಕು ನಿಮಗೆ, ಇನ್ನೂ 100 ಸಲ ಕೇಳ್ತೀರಾ, ಎಷ್ಟು ಸಲ ಹೇಳ್ಬೇಕು, ಇದನ್ನೆಲ್ಲ ಹೇಳ್ತಾರೆ. ಅವರು ಅಲ್ಲಿ ಅಪಾಯಿಂಟ್ ಆಗಿರೋದು ನಮ್ಮ ಕೆಲಸನ ಮಾಡೋದಕ್ಕೆ, ಅವ್ರಿಗೆ ಅಲ್ಲಿ ಕೆಲಸ ಕೊಟ್ಟಿರೋದೇ ನಮ್ಮನ್ನು ನೋಡ್ಕೊಳ್ಳೋದಿಕ್ಕೆ. ಏನೋ ಅವ್ರ ಅಪ್ಪನ ಮನೆ ಆಸ್ತಿ ತಂದು ನಮಗೆ ಇಲ್ಲೇನೋ ಮೆಡಿಸಿನ್ಸ್ ಕೊಡ್ತಿದ್ದಾರೆ, ನಮಗೇನೋ ಮಾಡ್ತಿದ್ದಾರೆ ಅನ್ನೋ ಥರ ಆಡ್ತಾರೆ. ಬಟ್ ಲಿಟ್ರಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನನಗೆ ಫಸ್ಟ್ ಟೈಮ್ ಹೋಗಿದ್ದು, ನನಗೆ ಆ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಇನ್ನೊಂದು ಸತಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗ್ಬಾರ್ದು, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಪ್ರೈವೇಟ್ಗೆ ಹೋದ್ರೆ ಆಯಿತು ಅಂತ ಅನಿಸ್ಬಿಡ್ತು. ಆ್ಯಂಡ್ ಅಲ್ಲಿ ನರ್ಸ್ ನಡ್ಕೊಂಡು ರೀತಿನ ಏನಾದರೂ ಹೇಳಿದ್ರೆ ನಿಮಗೆ ನೀವೇ ಶಾಕ್ ಆಗ್ತೀರಾ, ಹಿಂಗೂ ಇರ್ತಾರ ಅಂತ. ಏನಾಯಿತು ಅಂತಂದರೆ ನಮ್ಮ ಮಾವಾಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ. ಅವರು 3 ಡೇಸ್ ಅಡ್ಮಿಟ್ ಮಾಡಬೇಕು ಅಂತ ಅಂದರು. ಅದಕ್ಕೋಸ್ಕರ ಒಂದು ನೈಟು ನನ್ನ ಮಾವ ಜೊತೆನೆ, ಅಂದರೆ ಒಂದು ಪೇಷಂಟ್ಸ್ ಜೊತೆ ಒಂದು ಪೇಷಂಟ್ ಜೊತೆ ಒಬ್ರು ಯಾರಾದರೂ ಇರಲೇಬೇಕು. ಬಿಕಾಸ್ ಅವರ ಮೆಡಿಸಿನ್ಸ್ ಆಗಲಿ ಮತ್ತೊಂದಾಗಲಿ ತರೋದಕ್ಕೆ ಅವ್ರ ಕೈಲಾಗಲ್ಲ. ಸೊ ಜೊತೆಯಲ್ಲಿ ಯಾರಾದರೂ ಒಬ್ರು ಇರಲೇಬೇಕು. ಅದಕ್ಕೋಸ್ಕರ ಅವತ್ತು ನಾನಿದ್ದೆ. ನಾನು ಫಸ್ಟ್ ಟೈಮು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸ್ಟೇ ಆಗಿದ್ದು. ಲಿಟ್ರಲಿ ಸಚ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಇಂಥ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನೈಟ್ ಶಿಫ್ಟ್ ನರ್ಸ್ ಬರೋಕ್ಕೆ ಮುಂಚೆನೆ ಡೇ ಶಿಫ್ಟಲ್ಲಿ ಇದ್ದಿದ್ದ ನರ್ಸ್ಗಳು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ, ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲರೂ ನಾನು ಒಂದೇ ತಟ್ಟೆಯಲ್ಲಿ ತೂಗ್ತಿಲ್ಲ, ಎಲ್ಲರೂ ಒಂದೇ ಅಂತ ನಾನು ಹೇಳ್ತಿಲ್ಲ. ಈ ಒಂದು ನರ್ಸು ನನ್ನ ಕಣ್ಮುಂದೆ ಏನೇನೆಲ್ಲ ಆಯಿತು ಅನ್ನೋದನ್ನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಜಾಯಿನ್ ಮಾಡೋಕ್ಕೆ ಮುಂಚೆ ಥಿಂಕ್ ಮಾಡಲೇಬೇಕು. ಬಿಕಾಸ್ ಇದನ್ನೆಲ್ಲ ನೀವು ಎದುರಿಸೋಕೆ ರೆಡಿ ಇದ್ದೀರಾ ಅಂದರೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನೀವು ಕರ್ಕೊಂಡು ಹೋಗಬೇಕು. ನಿಮ್ಮ ಪೇರೆಂಟ್ಸ್ನಾಗಲಿ ಯಾರನ್ನೇ ಆದರೂ ನೀವು ಅಲ್ಲೋಗಿ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ನೀವು ಕೂಡ ರೆಡಿ ಇರಬೇಕು. ಇಲ್ಲ ಅಂದರೆ ಡೆಫಿನೆಟ್ಲಿ ಅಲ್ಲೋದ್ರೆ ಅಷ್ಟು ಹರ್ಟ್ ಮಾಡಿಬಿಡ್ತಾರೆ ನಿಮಗೆ. ಫಸ್ಟು
ನರ್ಸು ಎಂಟ್ರಿ ಆಗಿದ ತಕ್ಷಣನೇ ಆಲ್ರೆಡಿ ಏನೋ ಮಿಸ್ ವರ್ಲ್ಡ್ ಬಂದಂಗೆ ಫುಲ್ ಬಿಲ್ಡಪ್ ಕೊಟ್ಕೊಂಡು ಬಂದರು. ಮಾತಾಡೋದು ಕೂಡ ಅಷ್ಟೇ, ಒಂಚೂರು ಪೊಲೈಟ್ನೆಸ್ ಇಲ್ಲ. ಆಲ್ಮೋಸ್ಟ್ ನಮ್ಮ ವಾರ್ಡಲ್ಲಿರೋದು ಎಲ್ಲರೂ ವಯಸ್ಸಾಗಿರೋರು ಇದ್ದಾರೆ ಅಂದರೆ ಇವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ಬೇಕು, ಮಗುನ ನೋಡ್ಕೋಬೇಕು ಎಲ್ರು. ಬಟ್ ಲಿಟ್ರಲಿ ಶಿ ಈಸ್ ಬಿಹೇವಿಂಗ್ ಲೈಕ್ ಅ ಅನಿಮಲ್. ಎಲ್ಲರ ಹತ್ರನೂ ಹೋಗಮ್ಮ ಕಡೆ, ಬರಮ್ಮ ಈ ಕಡೆ, ಈ ಥರ ಮಾತಾಡಿಸ್ತಿದ್ರು. ಆ್ಯಂಡ್ ಏನು ಗೊತ್ತಾ, ನಮ್ಮ ಬೆಡ್ ಒಂದು 3 to 4 ಬೆಡ್ಸ್ ಪಕ್ಕ ಒಬ್ಬರು ತಾತ ಇದ್ರು. ಆ ತಾತ ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ರು. ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅಂದರೆ ಅವ್ರ ಅಪ್ಪನ ಬೆಳಗ್ಗೆಯಿಂದ ಊಟ ಮಾಡಿಸೋದಾಗ್ಲಿ, ಅವ್ರ ತಲೆ ಸಾವ್ರಿ ಊಟ ಮಾಡಿಸೋದು, ಮಲಗಿಸೋದು, ಪ್ರತಿಯೊಂದು ಕಾರ್ಯನೂ ಇಬ್ಬರು ಮಕ್ಕಳು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಈಗಿನ ಮಕ್ಕಳು ಹಂಗೆ ಮಾಡ್ತಾರ ಇಲ್ವೋ ಗೊತ್ತಿಲ್ಲ. ಅವ್ರ ಮಕ್ಳಿಗೆ ಆಲ್ರೆಡಿ 50 years ಆಗಿದೆ, ಇವ್ರಿಗೆ ಮೇ ಬಿ 70 years ಆಗಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಈ ನರ್ಸ್ ಕೆಲಸ ಏನು, ಫಸ್ಟ್ ಬಂದಿದ ತಕ್ಷಣ ನೈಟ್ ಆಲ್ಮೋಸ್ಟ್ ಎಲ್ರಿಗೂ ಇಂಜೆಕ್ಷನ್ಸ್ ಇರುತ್ತಲ್ವ ನೈಟು, ಅದನ್ನು ಕೊಡಬೇಕು. ಮತ್ತು ಅವ್ರಿಗೆ ಏನೇನು ಮೆಡಿಸಿನ್ಸ್ ಇದೆ ನೋಡಿಬಿಟ್ಟು ಅವರು ಕೊಡಬೇಕು. ಸೊ ಫಸ್ಟು ಎಲ್ರಿಗೂ ಹಾಕೋ ಬರ್ತಾರೆ. ಇವತ್ತಿಗೂ ಕೂಡ ಇಂಜೆಕ್ಷನ್ ಹಾಕಬೇಕಾಗಿರುತ್ತೆ. ಅವ್ರ ಮಗ ಹೇಳ್ತಾರೆ ನಿಧಾನಕ್ಕೆ ಹಾಕಿ ನೋಡ್ಕೊಂಡು ಹಾಕಿ, ಅವ್ರಿಗೆ ನೋವಾಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಪೊಲೈಟಾಗಿ ಎಷ್ಟು ನಿಧಾನವಾಗಿ ಹೆಂಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ಅಂತಂದರೆ ಅವ್ರು ಹೇಳ್ಬೋದಿತ್ತು, ಸರಿ ಸರ್ ಆಯಿತು ಹಾಕ್ತೀವಿ ಬಿಡಿ, ಎದ್ರುಕೋಬೇಡಿ ನೀವು ಅನ್ನೋದು ಹೆಂಗಿದೆ. ಆಯಮ್ಮ ಏನಂತಾರೆ ಅಂದರೆ, ಇಂಜೆಕ್ಷನ್ ಹಾಕೋದು ನೀನಾ, ನಿಂಗೆ ಗೊತ್ತಿದ್ಯಾ ನಂಗೆ ಗೊತ್ತಿದ್ಯಾ, ನಮ್ಗೆ ಗೊತ್ತಿಲ್ವಾ ಎಲ್ರಿಗೂ ಹಾಕೋದು, ನೀವೇನು ಹೇಳೋದು ಈ ಥರ ಅಂತ ಹೇಳ್ತಾರೆ. ಲಿಟ್ರಲಿ ಎಲ್ಲರೂ ನೋಡ್ತಿದ್ದಾರೆ ಅಲ್ಲಿ, ಇಡೀ ವಾರ್ಡಲ್ಲಿ ಕೂತಿರೋರು ಎಲ್ರೂ ಅವ್ರನ್ನೇ ನೋಡ್ತಿದ್ದಾರೆ. ಅವ್ರಿಗೆ ಅದು ಜ್ಞಾನ ಇಲ್ಲ. ಎಷ್ಟು ಬೇಜಾರಾಯಿತು ನಮ್ಗೆಲ್ರಿಗೂ ಅಂತಂದರೆ ಲಿಟ್ರಲಿ ಇಟ್ ಹರ್ಟ್ಸ್. ನಮಗೆ ಅಳುನೇ ಬರೋಂಗಾಯ್ತು. ಪಾಪ ಅವರು ಬೆಳಗ್ಗೆಯಿಂದ ಅವ್ರ ಅಪ್ಪನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಇವಳು 1 ನಿಮಿಷದಲ್ಲಿ ಬಂದು ಜಸ್ಟ್ ಅವ್ರು ಹೇಳಿದ್ದಕ್ಕೆ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಹಾಕ್ಬೋದಿತ್ತಲ್ವ ಅದನ್ನು. ಅದು ಬಿಟ್ಟು ನಮಗೆ ಗೊತ್ತಿಲ್ವಾ ನಿಮ್ಮ ಹತ್ರ ಹೇಳ್ಸ್ಕೊಂಡು ನಾವು ಹಾಕ್ಬೇಕಾ, ಈ ಥರ ಹೇಳೋದು ಹೆಂಗಿದೆ. ಲಿಟ್ರಲಿ ಎತ್ತೊಂದು ಕಪಾಳಕ್ಕೆ ಕೊಡಬೇಕು ಅನ್ನಿಸ್ತೈತೆ ಅವಳು ಹಂಗೆ ಹೇಳ್ತಿದ್ರೆ. ಅದೊಂದೇ ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನಮ್ಮ ವಾರ್ಡಲ್ಲಿ ಇಬ್ಬರದ್ದು ಕಂಡೀಷನು ಸ್ವಲ್ಪ ಸೀರಿಯಸ್ ಇರುತ್ತೆ. ಅವರು ಒಬ್ಬರು ಅಂಕಲು ಮತ್ತು ಒಬ್ಬರು ಆಂಟಿ ಇರ್ತಾರೆ. ಅವ್ರ ಬೆಡ್ ಹತ್ರ ಹೋಗ್ತಾರೆ. ಅವ್ರಿಗೆ ಏನೇನು ಹಾಕಬೇಕೋ ಎಲ್ಲ ಹಾಕ್ತಾರೆ. ಆಮೇಲೆ ಮೆಡಿಸಿನ್ನು ಹಿಂಗೆ ಕೊಡಬೇಕು ಅಂತ ಹೇಳ್ಕೊಟ್ಬಿಟ್ಟು ಹಿಂಗೆ ಬರ್ತಾರೆ. ಅವರು ಮತ್ತೆ ಕರೆದ್ಬಿಟ್ಟು ಕೇಳ್ತಾರೆ, ಹೆಂಗಮ್ಮ ಹಾಕೋದು ನಂಗೆ ಗೊತ್ತಾಗ್ತಾ ಇಲ್ಲ, ಇನ್ನೊಂದ್ಸಲಿ ಹೇಳ್ಕೊಡಮ್ಮ ಅಂತ ಕೇಳ್ತಾರೆ. ಶೀ ಈಸ್ ಲಿಟ್ರಲಿ ನೋ. ಎಷ್ಟಲ್ಲಿ ಹೇಳ್ಕೊಡ್ತಾರೆ ನಿಮಗೆ? 1 ಸಲ ಹೇಳ್ತಾರೆ, 2 ಸಲ ಹೇಳ್ತಾರೆ, ಎಷ್ಟು ಸಲ ಹೇಳ್ಕೊಡ್ಬೇಕು ನಿಮಗೆ? ಬಂದಿರೋದೇ ಆ ಕೆಲಸ ಮಾಡೋದಕ್ಕೆ. ಅದು ಬಿಟ್ಟು ಎಕ್ಸ್ಟ್ರಾ ಎಲ್ಲ ಮಾತಾಡಿ ಕೊನೆಗೂ ಅವಳು ಹೇಳ್ಕೊಡ್ಲಿಲ್ಲ ಅವ್ರಿಗೆ ಅದು ಮೆಡಿಸಿನ್ ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಹಾಕಬೇಕು ಅಂತ ಅವಳು ಕೊನೆಗೂ ಹೇಳ್ಕೊಡ್ಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಬೆಡ್ಗೆ ಬರ್ತಾರೆ. ಲಿಟ್ರಲಿ ಒಂದು 3 to 2 ಬೆಡ್ಸ್ ಮುಗಿಸಾದ್ಮೇಲೆ ಮತ್ತೆ ಒಬ್ಬರು ಪೇಷಂಟ್ ಇರ್ತಾರೆ. ಅವ್ರಿಗೂ ಅಷ್ಟೇ ಅಂದರೆ ಅವ್ರಿಗೆ ಆಲ್ರೆಡಿ ಮೆಡಿಸಿನ್ ಎಲ್ಲ ಹೆಂಗೆ ಹಾಕ್ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಅವರು ಅಜ್ಜಿ ತಾತ ಸಚ್ಚ ಕ್ಯೂಟ್ ಕಪಲ್ಸ್. ಅಂದರೆ ಬೆಳಗ್ಗೆಯಿಂದ ಗಂಡ ಹೆಂಡತಿ ಅವರಿಬ್ರು ಅಜ್ಜಿ ಎಷ್ಟು ಚೆನ್ನಾಗಿ ನೋಡ್ಕೋತಿರ್ತಾರೆ ಅಂದರೆ ಅವ್ರ ಗಂಡನ್ನ. ನಾನು ಅವ್ರ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಆ ವಿಡಿಯೋ ಕ್ಲಿಪ್ಸ್ ಎಲ್ಲ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಈ ಒಂದು ಕಪಲ್ ವಿಡಿಯೋ ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ. ಲಿಟ್ರಲಿ ಅವರು ತುಂಬ ಚೆನ್ನಾಗಿ ನೋಡ್ಕೊತಿರ್ತಾರೆ. ಆ್ಯಂಡ್ ಅವ್ರು ಕೇಳ್ತಾರೆ, ಸೇಮ್ ಇವ್ರದ್ದು ಮೆಡಿಸಿನ್ ಸೇಮ್ ಇರುತ್ತೆ. ಅವ್ರಿಗೂ ಗೊತ್ತಾಗಲ್ಲ ಹೆಂಗೆ ಹಾಕ್ಬೇಕು ಅಂತ. ನನಗೆ ಬೆಳಗ್ಗೆ ಹೇಳ್ಕೊಟ್ರಮ್ಮ, ನಂಗೆ ಗೊತ್ತಾಗ್ತಿಲ್ಲ, ಒಂದ್ಸಲಿ ಹೇಳ್ಕೊಡಮ್ಮ ಅಂತ ಹೇಳ್ತಾರೆ. ಅವ್ರಿಗೂ ಕೊನೆಗೂ ಅವಳು ಹೇಳ್ಕೊಡ್ಲಿಲ್ಲ. ಎಷ್ಟು ಸಲ ಹೇಳ್ಕೊಡ್ತಾರೆ ನಿಮಗೆ? ಆಗಲ್ಲ, ಡಾಕ್ಟ್ರ್ ಬಂದ್ಮೇಲೆ ಕೇಳ್ಬಿಟ್ಟು ಹಾಕಿಸ್ಕೊಳ್ಳಿ ಅದು ಹೆಂಗೆ, ನನಗೆ ಗೊತ್ತಿಲ್ಲ, ನಾನು ಹಾಕಲ್ಲ, ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಕೊನೆಗೂ ಅವಳು ಹಾಕ್ಕೊಟ್ಟಿಲ್ಲ. ನನಗೆ ಅವರು ಅಂತ ಯೂಸ್ ಮಾಡೋಕ್ಕೆ ನನಗೆ ಅದು ಬರ್ತಾ ಇಲ್ಲ ಸದ್ಯಕ್ಕೆ. ಅದು ಅವಳು ಅಂತ ಇದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಫೈನಲಿ ಅವಳು ಹಾಕೊಡ್ಲು ಇಲ್ಲ. ಅದು ಅವ್ರದ್ದಾದ್ಮೇಲೆ ನೆಕ್ಸ್ಟು ನಮ್ಮ ಪಕ್ಕದ ಬೆಡ್ಡಲ್ಲಿ ಒಬ್ಬರು ತಾತ ಇರ್ತಾರೆ. ಅವರು ಇದು ಇಂಜೆಕ್ಷನ್ ಹಾಕೋದಕ್ಕೆಲ್ಲ ಒಂದು ಆಲ್ರೆಡಿ ಸ್ಟಿಕ್ ಮಾಡಿ ಒಂದು ಅಲ್ಲೇ ಬಿಟ್ಟಿರ್ತಾರಲ್ವ, ನಂಗೆ ಅದು ಏನು ಹೇಳ್ತಾರೆ ಗೊತ್ತಿಲ್ಲ, ಅಲ್ಲೇ ಬಿಟ್ಟಿರ್ತಾರಲ್ವ, ಅದು ಅವರು ವಾಶ್ರೂಮ್ಗೆ ಹೋದಾಗ ಅದು ಹೆಂಗೋ ಬಿಚ್ಕೊಬಿಟ್ಟಿದೆ ಅದ್ರ ಕೈಯಿಂದ. ಸೊ ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ಸೈಡಲ್ಲಿ ಇಕ್ಕಿದ್ರು. ಅವ್ರು ಹೇಳಿದ್ರು, ಹಿಂಗೆ ವಾಶ್ರೂಮ್ಗೆ ಹೋದಾಗ ಕಳ್ಕೊಬಿಟ್ಟಿದೆ, ಹಾಕ್ಬಿಟ್ಟು ಇಂಜೆಕ್ಷನ್ ಹಾಕಮ್ಮ ಅಂತಂದರು. ಮತ್ತೆ ಅದೇ ಆ್ಯಟಿಟ್ಯೂಡು. ಲಿಟ್ರಲಿ ಅವಳು ಏನು ಅಂದ್ಕೊಂಡಿದ್ದಾಳೆ ಅಂತಲೇ ಗೊತ್ತಿಲ್ಲ. ಅವಳು ಹೇಳ್ತಾಳೆ, ಯಾಕೆ ನಾನೇ ಹಾಕಬೇಕು, ಡಾಕ್ಟ್ರ್ ಕೈಲಿ ಹಾಕಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗೋದಿಲ್ವಾ, ಹಂಗೆ ಅವಳು ಅರ್ಥನೇ ಮಾಡ್ಕೋತಿಲ್ಲ ಏನು ಹೇಳ್ತಿದ್ದಾರೆ ಅವ್ರು ಏನೋ ಅಂತ. ಒಟ್ನಲ್ಲಿ ಅವಳ ಕೆಲಸ ಏನೋ ಇಂಜೆಕ್ಷನ್ ಚುಚ್ಚಿಬಿಟ್ಟು ಹೊರಟೋಗ್ಬಿಡ್ಬೇಕು, ಅದಷ್ಟೇ ಅವಳ ಕೆಲಸ ಅಂತ ಅಂದ್ಕೊಂಡಿದ್ದಾಳೆ. ಆ್ಯಂಡ್ ಇದಷ್ಟೇ ಅಲ್ಲ, ಆ ತಾತಗೆ ಕೊನೆಗೂ ಇಂಜೆಕ್ಷನ್ ಹಾಕಿಲ್ಲ, ಬೆಳಗ್ಗೆವರೆಗೂ ಇಂಜೆಕ್ಷನ್ ಹಾಕಿಲ್ಲ. ಬೆಳಗ್ಗೆ ಇನ್ನೊಂದು ನರ್ಸ್ ಬಂದು ಅದನ್ನು ಸ್ಟಿಕ್ ಮಾಡಿ ಆಮೇಲೆ ಹಾಕ್ಕೊಟ್ಟಿರೋದು. ಅದಾದಮೇಲೆ ಆಲ್ಮೋಸ್ಟ್ ಮಿಡ್ ನೈಟ್ 3 o'clock 3:30 ಹಂಗಾಗಿರುತ್ತೆ. ಅವ್ರ ಕೆಲಸ ಏನಪ್ಪ,
ಒಂದು ರೌಂಡ್ ಬರಬೇಕು, ನೋಡ್ಕೊಂಡು ಹೋಗ್ಬೇಕು ಪೇಷಂಟ್ಸ್ಗೆ ಹೆಂಗಿದ್ದಾರೆ ಏನು. ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಇಬ್ರು ಸ್ವಲ್ಪ ಸೀರಿಯಸ್ ಇರ್ತಾರೆ ಅಂತ, ಬಟ್ ಶಿ ಡಿಂಟ್ ಇವನ್ ಕಮ್ ಫಾರ್ ಅ ರೌಂಡ್. ಅದು ಎಲ್ರಿಗೂ ಇಂಜೆಕ್ಷನ್ ಹಾಕ್ಬಿಟ್ಟು ಹೋಗಿ ಸ್ಟಾಫ್ ರೂಮ್ ಥರ ಇರುತ್ತಲ್ಲ ಅಲ್ಲಿ ಹೋಗಿ ಕುತ್ಕೊಂಡು ನಿದ್ದೆ ಹೊಡಿತಾವ್ರೆ. ಅದು ಬಿಟ್ಟು ಎದ್ದು ಬಂದೇ ಇಲ್ಲ ಅವರು ಒಂದ್ಸಲಿನೂ ಕೂಡ. ಅಷ್ಟರಲ್ಲಿ ಏನಾಗಿದೆ ಅಂತಂದರೆ ಅಲ್ಲೊಬ್ಬರು ತಾತ ಇದ್ದರು, ಅವ್ರಿಗೊಂದು ಸ್ವಲ್ಪ ಸೀರಿಯಸ್ ಇತ್ತು, ಬ್ರೀತಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರಿಗೆ ಮುಂಚೆನೇ ಹೇಳಿದರು ಆಕ್ಸಿಜನ್ ಮಾಸ್ಕ್ ಎಲ್ಲ ಹಾಕಬೇಕು, ಅವಾಗವಾಗ ಅದು ಉಸಿರಾಡೋಕ್ಕಾಗಿಲ್ಲ ಅಂದರೆ ಆ ಮಾಸ್ಕ್ ಹಾಕಬೇಕು ಅಂತ. ಅವರು ಕೇಳು ಇದ್ದಾರೆ ಕೂಡ, ಮೇಡಮ್ ಇವ್ರಿಗೆ ಮಾಸ್ಕ್ ಹಾಕಬೇಕು, ಸ್ವಲ್ಪ ಉಸಿರಾಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರು ಅವಳು ಹಾಕೇ ಇಲ್ಲ. ಮಧ್ಯ ಕೂಡ ಅವ್ರನ್ನ ತುಂಬ ಪ್ರಾಬ್ಲಮ್ ಇದೆ ಅಂತ ಎಲ್ಲನೂ ಹೇಳಿದ್ದಾರೆ, ಮಧ್ಯ ಕೂಡ ಬಂದು ನೋಡಿಲ್ಲ. ಅವ್ರು ಕರೆದಿದ್ದಾರೆ, ಅವ್ರು ಕೇಳಿಸ್ಕೊಂಡು ಇಲ್ಲ. ಮೇಡಮ್ ಮೇಡಮ್ ಅಂತ ಕರೆದಿದ್ದಾರೆ ಬಟ್ ಕೇಳಿಸ್ಕೊಂಡಿಲ್ಲ. 3 o'clock ಹಂಗೆ ತುಂಬ ಉಸಿರಾಡೋಕೆ ಆಗ್ದಿರಾ ಈ ಗಾಟ್ ಎಕ್ಸ್ಪೈರ್ಡ್. ನಾನು ಫಸ್ಟ್ ಟೈಮ್ ನೋಡಿದ್ದು. ಆ ನರ್ಸು ಒಂದು ರೌಂಡ್ ಕೂಡ ನೋಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಪೇಷಂಟ್ಸ್ನ. ಅಲ್ಲೋಗಿ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ನಿದ್ದೆ ಮಾಡ್ತಿದ್ಲು ಹೊರ್ತು ಒಂದು ರೌಂಡ್ ಪೇಷಂಟ್ಸ್ನ ನೋಡೋಕ್ಕೆ ಬಂದೇ ಇಲ್ಲ. ಆಲ್ಮೋಸ್ಟ್ 3:30 3 o'clock ಆಗಿತ್ತು ಟೈಮ್ ಅನಿಸುತ್ತೆ. ಆ ಟೈಮಲ್ಲಿ ಅವ್ರಿಗೆ ಉಸಿರಾಡೋಕ್ಕೆ ಮಾಸ್ಕ್ ಎಲ್ಲ ಕೊಡೋದಕ್ಕೆ ಅವರೇ ಕೇಳ್ಕೊಂಡಿದ್ರು ಮುಂಚೆನೇ. ಆ ನೈಟು ಹೆಂಗೆ ಹಾಕಬೇಕು ಏನು ಅದೆಲ್ಲನೂ ಕೇಳಿದ್ರು, ಅವ್ರು ಹೇಳಲೂ ಇಲ್ಲ. ಅವಳಿಂದ ಆ ಪ್ರಾಣ ಹೋಯಿತು. 3:30 ಹಂಗೆ ಅವರು ಲಿಟ್ರಲಿ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ತುಂಬ ಅವ್ರು ಏನು ಅಂದರೆ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು, ಎಬ್ರಿಸೋಕ್ಕೆ ಟ್ರೈ ಮಾಡಿದ್ರು, ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಕರೀತಿದ್ದಾರೆ ನರ್ಸನ್ನ, ಅವಳು ಎದ್ದೇ ಬಂದಿಲ್ಲ. ಫೆಲ್ಟ್ ವೆರಿ ಸ್ಯಾಡ್. ವರ್ಸ್ಟ್, ಇಂಥ ಜನನೂ ಇರ್ತಾರ ಅಂತ ಅನಿಸ್ತು. ಅವ್ರು ಹಂಗೆ ಹೇಳಿದ್ದು, ಅವರು ಅಷ್ಟು ಜೋರಾಗಿ ಗೊತ್ತಲ್ವಾ ಇವಾಗ ಅವ್ರು ತೀರ್ಕೊಬಿಟ್ಟಿದ್ದಾರೆ. ಅವರೆಲ್ಲ ಅವರ ಆಂಟಿನೇ ಎಲ್ಲ ಉಸಿರಾಡ್ತಿದಾರ ಇಲ್ವಾ ಅಂತ ಎಲ್ಲಾನು ಹಿಂಗೆಲ್ಲ ಮೂಗತ್ರ ಎಲ್ಲ ಇಟ್ಟು ಕೈಯೆಲ್ಲ ಚೆಕ್ ಮಾಡಿದ್ರು. ಬಟ್ he almost gone and she started crying. ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದಮೇಲೆ ಮೇಡಮ್ಗೆ ನಿದ್ದೆಯಿಂದ ಎಚ್ಚರಾಗಿ ಎದ್ದು ಬಂದು ಪಾಪ ಡಿಸ್ಟರ್ಬ್ ಆಯಿತು ಅನಿಸುತ್ತೆ, ಅವ ಆಂಟಿ ಅಳ್ತಿದ್ದು. ಸೊ ಏನಮ್ಮ ಹಿಂಗೆ ಕಿರ್ಚುತ್ತೀಯಾ, ಸುಮ್ಮನಿರಮ್ಮ ಆಯಿತು ನೋಡ್ತೀನಿ ಅಂತ ಅಂದ್ಕೊಂಡು ಬರ್ತಿದ್ದಾರೆ. ಅವ್ರ ಮಗಳಿಗೆ ಕೋಪ ಬಂದು ಅಲ್ಲಿ ಹೇಳಿದ್ರು, ಸತ್ ಮೇಲೆ ಏನಕ್ಕೆ ಬರ್ತಾ ಇದ್ದೀರಾ, ಹೋಗಿ ನಿದ್ದೆ ಮಾಡಿ ಅಂತ ಹೇಳಿದ್ರು. ಲಿಟ್ರಲಿ ಶಿ ವಾಸ್ ಬಿಹೇವಿಂಗ್ ಲೈಕ್ ಎನಿಥಿಂಗ್. ಆಮೇಲೆ ಎಲ್ಲ ಅಲ್ಲಿದ್ದ ಪೇಷಂಟ್ಸ್ ಜೊತೆ ಇದ್ದೆಲ್ಲರೂ ಕೂಡ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ. ಅವಾಗ ಅದೊಂದು ಅಜ್ಜಿಗೇನೋ ಮಧ್ಯ ಬಂದು ನೋಡ್ಕೊಂಡು ಹೋಗಿದ್ರಂತೆ. ಅವಾಗ ಅವ್ರನ್ನ ಅಮ್ಮ ನನ್ನ ನೋಡ್ಕೊಂಡು ಹೋಗಿಲ್ವಾ ಅಮ್ಮ, ಅವಾಗಲೇ ಬಂದಿದೆ ಅಲ್ವಾ ಅಮ್ಮ ಅನ್ನೋದು ಅವಾಗ ಬಂದಿದೆ ಅಲ್ವಾ ಅಮ್ಮ ಹೇಳಿ ಅವ್ರಿಗೆ ಅಂತ ಹೇಳಿದ್ರು. ಬಟ್ ಎಲ್ಲರೂ ಚೆನ್ನಾಗಿ ಬೈದರು. ಆಮೇಲೆ ಅದಾದಮೇಲೆ ಡಾಕ್ಟರ್ಸ್ನ ಕರೆಸ್ಬಿಟ್ಟು ಚೆಕ್ ಮಾಡಿದ್ರು. ಏನೋ ಡಾಕ್ಟರ್ ನೋಡಬೇಕಿತ್ತು, ಬಿಲ್ಡಪ್ ಕೊಡ್ತಾ ಇರೋದು, ಏನೋ ಇನ್ನೂ ಬದುಕಿದ್ದಾರೆ ಅನ್ನೋ ಥರ. ನಡೀರಿ ಹೊರಗೆ ಕರ್ಕೊಂಡು ನಡೀರಿ, ಪೇಷಂಟ್ನ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಎಲ್ಗೂ ಕರ್ಕೊಂಡು ಹೋಗ್ತಿರೋ ಥರ ಬಿಲ್ಡಪ್ ಕೊಟ್ಕೊಂಡು ಹೊರಗೆ ಕರ್ಕೊಂಡೋಗಿ ಆಮೇಲೆ ಈ ಸ್ನೋ ಮೋರ್ ಅಂತ ಅಂದ್ಬಿಟ್ಟು ಆಮೇಲೆ ನಾರ್ಮಲ್ ಏನೇನು ಪ್ರೊಸೀಜರ್ಸ್ ಇದೆ ನಡೆಸ್ಬಿಟ್ಟು ಕಳಿಸಿದ್ರು. ಏನು ಗೊತ್ತಾ, ಉಚಿತ ಚಿಕಿತ್ಸೆ ಸಿಗುತ್ತೆ ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನ ನಂಬಿ ಹೊರಟ್ರೆ, ಮಿಡಲ್ ಕ್ಲಾಸ್ ಜನ ನಮ್ಮಂಥ ಬಡವರು ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕಟ್ಟೋಕ್ಕಾಗಲ್ಲ, ದುಡ್ಡು ಕಟ್ಟೋಕ್ಕಾಗಲ್ಲ, ಪ್ರಾಣ ಉಳಿಸ್ಕೊಳ್ಳೋಣ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಬಂದರೆ ಇಲ್ಲಿ ಹಿಂಗೆ ಜನಕ್ಕೆ ಒಂಚೂರು ಬೆಲೆ ಕೊಡಲ್ಲ. ಅವ್ರ ಕೆಲಸ ಏನೋ ಅಲ್ಲಿ ಬರೋ ಪೇಷಂಟ್ಸ್ನ ನೋಡ್ಕೊಳ್ಳೋದು. ನೈಟ್ ಶಿಫ್ಟಿಗೆ ಬಂದಿದ್ದಾಳೆ, ನಿದ್ದೆ ಮಾಡೋಕ್ಕೆ ಬಂದಿದ್ದಾರಾ ಇಲ್ಲ ಅಂದರೆ ಕೆಲಸ ಮಾಡೋದಕ್ಕೆ ಬಂದಿದ್ದಾರಾ ನಮಗಂತೂ ಗೊತ್ತಿಲ್ಲ. ಬಂದವರು ಒಂದು ರೌಂಡ್ ಮುಗಿಸ್ಕೊಂಡು ಹೋಗಿ ಅವ್ರ ರೂಮಲ್ಲಿ ಹೋಗಿ ಮಲ್ಕೊಂಡವರು ಮತ್ತೆ ಎದ್ದು ಬಂದೂ ಇಲ್ಲ ಅವ್ರು ನೋಡೋದಕ್ಕೆ. ಹಾಗಾದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವ್ರ ಜೀವಕ್ಕೆ ಬೆಲೆನೇ ಇಲ್ವಾ? ಅವ್ರ ಮೇಲೆ ಕಂಪ್ಲೇಂಟ್ ಬರೆದ್ಬಿಟ್ಟು ಕಂಪ್ಲೇಂಟ್ ಬಾಕ್ಸಲ್ಲಿ ಕೂಡ ಹಾಕ್ಬಿಟ್ಟು ಬಂದ್ವಿ. ನಾನು ಆ್ಯಕ್ಚುಲಿ ಈ ವಿಡಿಯೋನ ಮುಂಚೆನೇ ಹಾಕೋಣ ಅಂತ ಅಂದ್ಕೊಂಡೆ, ಎಲ್ಲ ಕ್ಲಿಪ್ಸ್ನೂ ಕೂಡ ತೊಗೊಂಡು ಬಂದಿದ್ದೆ. ನನಗೆ ಲಿಟ್ರಲಿ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಎಲ್ಲ ಕ್ಲಿಪ್ಸ್ ತೊಗೊಂಡಿದ್ದೆ. ಅಷ್ಟರಲ್ಲಿ ವಿಕಾಸ್ ಗೌಡ್ ಅವರು ಒಳ್ಳೆ ಕೆಲಸ ಮಾಡಿದರು. ಅದೇ ಸೇಮ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ಅವರು ಗೌರ್ಮೆಂಟ್ ಹಾಸ್ಪಿಟ್ಲನ್ನ ಎಕ್ಸ್ಪೋಸ್ ಮಾಡಿರೋದು ಎಲ್ಲ ವಿಡಿಯೋ ನೋಡಿದೆ. ನನಗಂತೂ ತುಂಬ ಖುಷಿ ಆಯಿತು. ಐ ಲಿಟ್ರಲಿ ಫೆಲ್ಟ್ ವೆರಿ ಹ್ಯಾಪಿ ಟು ಹಿಮ್ ಡೂಯಿಂಗ್ ಸಚ್ ಅ ಗುಡ್ ವಿಡಿಯೋಸ್.
ನಾನು ಅದಕ್ಕೆ ಹೆಂಗಿದ್ರು ಅವ್ರು ಹಾಕಿದಾರಲ್ಲ ಬಿಡು, ನಾನು ಮತ್ತೆ ಏನಕ್ಕೆ ಕಂಟೆಂಟ್ ಹಾಕೋದು ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ಆ ವೀಡಿಯೋಸು ಎಲ್ಲ ಕ್ಲಿಪ್ಸು ತೊಗೊಂಡಿರೋದನ್ನ ನಾನು ಸ್ಕ್ರಾಲ್ ಮಾಡ್ತಾ ಇದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಅದು ಮನಸ್ಸಲ್ಲೇ ಇದು ಸುಮ್ಮನೆ ಇದಾಗ ಬದಲು ಐ ವಾಂಟ್ ಟು ಎಕ್ಸ್ಪೋಸ್ ನಾನೇನು ವಿಟ್ನೆಸ್ ಮಾಡಿದ್ದೀನೋ ನಾನು ಅದನ್ನು ಎಕ್ಸ್ಪೋಸ್ ಮಾಡಲೇಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿರೋ ರೀಸನು. ಆ್ಯಂಡ್ ನಿಮಗೆ ನರ್ಸ್ಗಳು ಮತ್ತು ಡಾಕ್ಟರ್ಸ್ಗಳಿಗೆ ನಿಮ್ಗೆ ಹೇಳ್ತಿರೋದು ಇಷ್ಟೇ, ನಿಮ್ಮ ಕೆಲಸ ಏನು, ಜನನ ನೋಡ್ಕೊಳ್ಳೋದು, ಟ್ರೀಟ್ ಮಾಡೋದು, ಅದನ್ನು ಮಾಡಿ. ಅದು ಬಿಟ್ಟು ನಿದ್ದೆ ಮಾಡೋಕ್ಕೆ ಬರೋದಾದರೆ ನಿಮ್ಮ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಹೋಗಿ ಮನೇಲಿ ನಿದ್ದೆ ಮಾಡಿ. ನೀವು ಅಷ್ಟೆಲ್ಲ ಓದಿ ಎಕ್ಸಾಮ್ಸ್ ಬರೆದು ಎಕ್ಸಾಮ್ ಪಾಸ್ ಮಾಡಿ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ತೊಗೊಂಡು ಬಂದು ಇಲ್ಲಿ ನಮ್ಮ ಪ್ರಾಣ ತೆಗಿಯೋಕ್ಕೆ ಬರ್ತೀರಾ ಏನೋ ಗೊತ್ತಿಲ್ಲ ನೀವು.